ಗೈಸ್ ನಾ ಹೇಳಿದ್ನಲ್ಲ ಅದು ಇದೇ ಬೈಕ್ ಹೆಂಗಿದೆ ನೋಡಿ. ಇದಕ್ಕೆ ಈಗ ಇಂಜೆಕ್ಷನ್ ಕೊಡಬೇಕು. ವೆಯ್ಟ್ ಇಲ್ಲ ಗಾಡಿ, ನಮ್ಮ ಶಾರ್ಟ್ಗನ್ ಅಷ್ಟು ವೆಯ್ಟ್ ಇಲ್ಲ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಹೊಸ ವ್ಲಾಗಲ್ಲಿ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಗುಡ್ ಅಲ್ವಾ? ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಲೈಫ್ ಈಸ್ ಜಿಂಗಲ್ ಅಲ್ಲ. ಇವತ್ತಿನ ವ್ಲಾಗ್ ಶುರು ಮಾಡೋಣ ಅಲ್ವಲ್ಲ. ನಾನೀಗ ರೋಷನ್ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅವ್ರ ಮನೆ ನಾಯಿಗೆ ಇಂಜೆಕ್ಷನ್ ಕೊಡಬೇಕಂತೆ. ಅದನ್ನ ತಗೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಇಷ್ಟು ಉದ್ದ ಇಂಜೆಕ್ಷನ್ ತೆಗೆದು ಅಷ್ಟು ಹಾಕಿಬಿಡು. ಹಾಂ, ಮಳೆ ಇತ್ತು ಬೆಳಗ್ಗೆ, ಸ್ವಲ್ಪ ಮಳೆ ಇತ್ತು, ಈಗ ಸ್ಟಾಪ್ ಆಗಿದೆ. ಮುಂಚೆ ಇದೇ ಪ್ಲೇಸಲ್ಲಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ನಲ್ಲ ಡೈಲಿ. ಇವತ್ತು ಹಂಗೆ ಬಂದ ಅಜ್ಜಿ ಮನೆ ಹತ್ರ ಹೋಗ್ತಾಯಿದ್ದೀವಿ. ಗದ್ದೆಯಲ್ಲಿ ನಡ್ಕೊಂಡು ಹೋಗ್ಬೇಕೀಗ. ಈಗ ಮಳೆಗಾಲ ಬಂದರೆ ಇಲ್ಲಿ ಫುಲ್ ಕೆಸರು ಇರ್ತದೆ. ಅದು ಒಂದೇ ಟೆನ್ಷನ್ ನನಗೆ, ಪ್ಯಾಂಟೆಲ್ಲ ಕೆಸರಾಗೋದು, ಅದು ಒಂದೇ ಟೆನ್ಷನ್. ಇಲ್ಲಿದ್ದರೆ ಮಳೆ ಇಲ್ದಿದ್ರೆ ಆರಾಮ್ ಇದ್ರ ಮಧ್ಯೆ ನಡ್ಕೊಂಡು ಹೋಗ್ತೀವಿ ಹಿಂಗೆ. ಇದೀಗ ಈ ಥರ ನಟ್ಟಿದ್ದಾರೆ. ನೆಟ್ಟದ ಬಿತ್ತದೆ, ಇದು ಬಿತ್ತನೆ. ನಾವೊಂದು ಇದು ಮಾಡುವ ಕೃಷಿ, ನಾವೇ ಒಂದು ವರ್ಷ ಹಾಗೆ ಮಾಡುವ. ಒಂದು ಗದ್ದೆ ತಗೊಳ್ಳೋದು ನಾವೇ, ಫುಲ್ ಹೂಡೋದು ಗೀಡೋದು ಎಲ್ಲ ನಾವೇ. ಮಾಡುವ ಒಂದು ವರ್ಷ, ನೆಕ್ಸ್ಟ್ ವರ್ಷ ಮಾಡುವ. ಆ ದುಡ್ಡಿಗೆ ಅಂತಲ್ಲ, ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ಜೀವನದಲ್ಲಿ. ಎಲ್ಲದೂ ಮಾಡಬೇಕು, ಕೆಟ್ಟ ಕೆಲಸ ಬಿಟ್ಟು ಒಳ್ಳೆ ಕೆಲಸ ಎಲ್ಲದೂ ಮಾಡಬೇಕು. ಇಲ್ಲೇ ನೋಡಿ ನಮ್ಮ ಬ್ಲ್ಯಾಕಿ. ಇದಕ್ಕೆ ಈಗ ಇಂಜೆಕ್ಷನ್ ಕೊಡಬೇಕು, ರ್ಯಾಬಿಸ್ ಇಂಜೆಕ್ಷನ್. ಹೋಗಿ ಇಂಜೆಕ್ಷನ್ ಕೊಟ್ಕೊಂಡು ಬರುವ. ಕಾಲಲ್ಲಿದೆ ನೋಡಿ. ಕೋಳಿ ಹಬ್ಬಲ್ಲ ಪಾಪ. ಇಂಜೆಕ್ಷನ್ ಆಗ್ತಾರೆ ಈಗ ನಿಮ್ಗೆ, ಇಂಜೆಕ್ಷನ್ ಕರ್ಕೋಗ ಈಗ ಇಂಜೆಕ್ಷನ್ ಹಾಕ್ತೀವಿ. ಸಾರಿ, ನಿದ್ರೆ ಬಂತು ಮಾಡೋಣ. ನಿದ್ರೆ ಬಂತು. ಅಣ್ಣಗೆ ವ್ಯಾಕ್ಸಿನೇಷನ್ ಹಾಕಿದ್ದಾರೆ. ಈಗ ರೇಬಿಸ್ ಮುಕ್ತ ಅಣ್ಣ, ರೇಬಿಸ್ ಮುಕ್ತ ಬ್ಲ್ಯಾಕಿ. ಇಲ್ಲಿ ಬಾರ. ಓಕೆ, ಬಾಯ್. ಈಗ ಅದನ್ನ ಮನೆಗೆ ಬಿಟ್ಟು ನಮ್ಗೆ ಸ್ವಲ್ಪ ಕೆಲಸ ಇದೆ. ಅದನ್ನು ಕೇಬಲ್ ತರಬೇಕು. ನಮ್ಮ ಮನೆಗೂ ಇವ್ನ ಮನೆಗೂ ಎಷ್ಟು ದೂರ ಇದೆ ಗೊತ್ತಾ? ಅಲ್ಲಿ ಮನೆ ತೋರ್ತಾ ಇದೆ ನಿಮಗೆ ಮೇಲೆ ಚಿಕ್ಕದು. ಅದು ನಮ್ಮ ಮನೆ ಹತ್ತಿರ ಇರೋ ಮನೆ. ನಾನು ನಡ್ಕೊಂಡು ಬರ್ತೀನಲ್ಲ ಹಿಂಗೆ, ಅದು ಅಲ್ಲಿರ್ತದೆ. ಇಲ್ಲಿಂದ ಮೇನ್ ರೋಡಿಂದ ಬರಬೇಕಾದ್ರೆ ಒಂದು ಏನಿಲ್ಲ ಅಂದರೂ 4-5 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ. ಹಿಂಗಿದೆ. ಇಲ್ಲಿಂದ ಬರೋದಾದರೆ 1 ಕಿಲೋಮೀಟ್ರ್, 1.5 ಕಿಲೋಮೀಟರ್ ಅಷ್ಟೇ. ಇಲ್ಲೇನಾದರೂ ರೋಡ್ ಮಾಡಿದರೆ ಜನರದು 4-5 ಕಿಲೋಮೀಟ್ರ್ ಉಳಿತದೆ ಅಲ್ಲಿಂದ ಬರೋದು. ಯಾರಾದರೂ ಮಾಡಿ ರೋಡ್ ಇಲ್ಲ ಅಂದರೆ. ಇದ್ದೇ ರೋಡ್ ಮಾಡೋದಿಲ್ಲ, ಇನ್ನದರಲ್ಲಿ ಈ ರೋಡ್ ಮಾಡ್ತಾರಂತೆ. ಬೇರೆ ಕೆಲಸ ಇಲ್ಲ. ಬಾಬಾ, ಆಗ ನಾಯಿನ ಮುಟ್ಟಿದ್ವಲ್ಲ, ಕೈ ತೊಳಿಲಿಕ್ಕೆ ಬಂದಿದ್ದೀವಿ. ಇಲ್ಲೊಂದು ನಾಯಿ ಇದೆ, ಆಯ್ತಲ್ಲ. ಕೈ ತೊಳಗೆ ಬಂದು ಅಷ್ಟೇ ಮಾರ. ಓಡಿ ಹೋಯ್ತು. ನಾವೊಂದು ರೇಬಿಸ್ ವ್ಯಾಕ್ಸಿನ್ ತಗೊಂಡು ಈಗಷ್ಟೇ ನಾಯಿಗೆ ಹಾಕಿ ಬಂತು. ಈಗ ನಾವು ತಗೊಳ್ಳೋದಾಯ್ತು ನೋಡು. ಎಲ್ಲ ವೀಡಿಯೋ ಮಾಡು ಕೈ ತೊಳಿತು. ಕೋಲ್ ಹಿಡ್ಕೊಂಡ ಕೊಚ್ಚುಕೈತಿ ಮತ್ತೆ. ಹಾಂ ಗಡ, ನಾನೇ ಲಾಸ್ಟ್ ಇದ್ದೆ ಗಡ. ಹೊರಿಕತ್ತಲ್ಲ ಅಂದಿರ. ಈಗ ನೋಡಿ ಕೋಣಿತಾನೆ ಹೆಂಗೆ ಸರ್ರಿ ಜಪ್ಪಕ್ಕೆ ಇವನಿಗೆ. ತುಂಬ ದಿನ ಆಯಿತು ಬುಲೆಟ್ ಹೊರಗಡೆ ತೆಗಿಲೇ ಇಲ್ಲ. ನಮ್ಮ ವಿಜಯಮ್ಮ ಇಲ್ಲ, ಅವರು ಮುಂಬೈ ಹೋಗಿದ್ದಾರೆ. ಬುಲೆಟ್ ಹೊರಗೆ ತೆಗಿದೆ ತುಂಬ ಟೈಮೇ ಆಯಿತು. ಹಲ್ಲು ತೆಗಿ. ಆಹಾ, ಪಳ ನೋಡಿ. ಧೂಳಾಯ್ತಾ? ಸ್ವಲ್ಪ ಧೂಳಿದೆ.
ಹಾಗೆ ಮಾಡ್ತಾರೆ ಒಂದು 5 ನಿಮಿಷ. ಕೋಲ್ಡ್ ಸ್ಟಾರ್ಟ್ ಮಾಡುವಾಗ ಕೋಲ್ಡ್ ಸ್ಟಾರ್ಟ್. ಗೈಸ್ ಜೋರು ಮಳೆ ಬರ್ತಾ ಇದೆ. ಇಲ್ಲಿ ಗಾಡಿ ನಿಲ್ಲಿಸಿದ್ವಿ. ಈಗ ಮರದ ಕೆಳಗೆ ನಿಂತ್ಕೊಳ್ಳುವ ಅಂದರೆ ಮರದ ಒಳಗಿಂದನೇ ನೀರು ಬೀಳ್ತಾ ಇದೆ. ಇಷ್ಟೊತ್ತು ಬೀಳ್ತಾ ಇರಲಿಲ್ಲ. ಈಗ ಅದು ಎಲೆ ಎಲ್ಲ ಫುಲ್ಲು ಒದ್ದೆ ಆಗಿ ಅಲ್ಲಿಂದನೇ ಬೀಳ್ತಾ ಇದೆ. ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಅಂಗಡಿ ಹೋಗುವ, ಅಂಗಡಿ ಹತ್ರ ಹೋಗುವ. ಇಲ್ಲಿ ನಿಂತ್ಕೊಂಡಿದ್ದೀವಿ ಈಗ. ಅಲ್ಲಿ ಫುಲ್ ಮಳೆ ಒದ್ದೆ ಆಗ್ತಿತ್ತು. ಈಗ ಇಲ್ಲಿ ನಿಂತ್ಕೊಂಡಿದ್ದೀವಿ. ಇದೀಗ ಮಳೆ ಹೋಗೋದಿಲ್ಲೇನೋ. ಹೋಗ್ಬೋದಾ? ಸಿಂಗರ್ ಎಂತ ಇದು ಮೈಕ್? ಹಲೋ, ಒಂದು ಗಾಡಿ ನೋಡ್ಲಿಕ್ಕಿದೆ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ, ಬಟಾನಿಯನ್ ಬ್ಲ್ಯಾಕ್ ಅಂತ. ಅದೊಂಥರ ನನ್ನ ಫೇವ್ರೇಟ್ ಇದ್ದಂಗೆ, ಫೇವ್ರೇಟ್. ಆ ಶೋರೂಮಲ್ಲಿ ಇದ್ದರೆ ಇವತ್ತು ನೋಡ್ಕೊಂಡು ಬರೋದೆ. ನೋಡುವ ಆ ಗಾಡಿ ಯಾವುದಂತ ಫಿಕ್ಸ್ ಆಗಲಿಲ್ಲ ಇನ್ನು. ಆದರೂ ಅದ್ರ ಮೇಲೆ ಒಂಥರ ಮನಸ್ಸಿದೆ. ಯಾಕೆಂದರೆ ಆ ಥರ ಇದೆ ಆ ಗಾಡಿ, ಸೈಕ್ ತೋರ್ತದೆ. ಇದು ಕ್ಲಾಸಿಕ್, ಇದು ನನ್ನ ಫೇವ್ರೇಟೇ. ಆದರೆ ಆ ಗಾಡಿ ಮುಂದೆ ಬನ್ನಿ ಹೊರಡುವ. ಮಳೆ ಬರೋವಂಗಿದೆ. ನಾನು ಹೇಳಿದ್ನಲ್ಲ, ನಾನು ಹೊರಗಡೆ ಬಿದ್ದರೆ ಮಳೆ ಮೋಡ ಆಗ್ತದೆ. ಫಸ್ಟ್ ಇಲ್ಲಿನ ಜಾಗ ಖಾಲಿ ಮಾಡುವ, ಶೋರೂಮಿಗೆ ಹೋಗುವ ಫಸ್ಟ್. ಇವ ಯಾರು? ಪೆಟ್ರೋಲ್ ಹಾಕ್ತಿದ್ದೀವಿ. ಇಲ್ಲ ನಮ್ಮ ಫ್ರೆಂಡ್ ಶೋರೂಮಿಗೆ ಬಂದೇ ಬಿಟ್ವಿ. ಆರು ಮಳೆಯಲ್ಲಿ ಚಡ್ಡಿ ಅರ್ಧ ಇತ್ತು. ಗೈಸ್ ನಾನು ಹೇಳಿದ್ನಲ್ಲ, ಅದು ಇದೆ ಬೈಕ್. ಹೆಂಗಿದೆ ನೋಡಿ. ಪಾಲಿಶ್ ಮಾಡಿಲ್ಲ, ಅದಕ್ಕೆ ಪಳ ಅಂತ ಇಲ್ಲ. ಇದ್ರ ಕಲರ್ ಕಾಣೋದು. ಪಾಲಿಶ್ ಮಾಡಿಲ್ಲ, ಅದಕ್ಕೆ ಆ ಥರ ಇದೆ. ಕಲರ್ ನೋಡಿ ಹೆಂಗಿದೆ ಇದ್ರದ್ದು, ಗೋಲ್ಡನ್ ಕಲರಲ್ಲಿ. ಸೈಕ್ ಕಡ ಹಿಂದ್ಗಡೆ ನೋಡಿ, ಹಿಂದ್ಗಡೆ ಇದು. ಹೌದಾ, ವಿಂಟೇಜ್ ಇದು, ಒಂಥರ ವಿಂಟೇಜ್ ಗಾಡಿ ಇದು. ನಂಗೆ ಸೂಟ್ ಆಗುತ್ತೆ ನೋಡೋಬ. ಫುಲ್ ಟ್ಯಾಕ್ ಗಾಡಿ ಕೊಡು. ಇದೆ ನೋಡಿ. ಸಿಂಗಲ್ ಸೈಜ್ ಗೈಸ್ ನಂಗೊಂದು ಹೇಳಿ, ಆ ಗಾಡಿ ಹೆಂಗಿದೆ ಅಂತ. ಸೈಕ್ ಇದೆಯಾ, ತಗೊಳ್ಳ ಅಥವಾ ಬೇರೆ ಏನಾದರೂ ನೋಡಲ್ಲ? ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಅವ್ರು ಹೇಳ್ತಿದ್ದಾರೆ ಸೋಮವಾರ ಬನ್ನಿ ಅಂತ. ಆದರೆ ವಾಪಸ್ ಹೋಗ್ಲಿಕ್ಕೆ ನಾವು ದುಡ್ಡು ತೊಗೊಂಡು ಬರಲಿಲ್ಲ, ಎಕ್ಸ್ಟ್ರಾ ಗಾಡಿನೂ ತೊಗೊಂಡು ಬಂದಿರಲಿಲ್ಲ. ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀವಿ. ಇಲ್ಲೇ ಇದೆ ನೋಡಿ, ಸೋಮವಾರ ಏನು ಮಾಡುವ? ವಾಪಸ್ ಹೋಗ್ಲಿಕ್ಕೆ ದುಡ್ಡು ಇಲ್ಲ. ಈಗ ಬಸ್ಸಿಗೆ ಹೋಗ್ಲಿಕ್ಕೆ ಪರ್ಸ್ ತೊಗೊಂಡು ಬಂದಿದ್ದೆ, ಅದು ಪರ್ಸಲ್ಲಿ ದುಡ್ಡೇ ಇಲ್ಲ, 1 ರೂಪಾಯಿ. ಯಾವುದು? ಹಾಂ ಹೌದಾ, ಹೇಳ್ರ? ಇವರೇ ಒಂದು ಗಾಡಿ ಕೊಟ್ಟರೆ ಮನೆ ಹೋಗ್ಬೋದು. ಸೋಮವಾರ ಬಂದ್ರೆ ಆಯ್ತು. ಇಲ್ಲಿ ಫುಲ್ ವೈಲ್ ಇದೆ. ಇವನು ಒಳ್ಳೆ ಸ್ಟೈಲಲ್ಲಿ ನಿಂತ್ಕೊಂಡಿದ್ದ. ಇಲ್ಲ ಅಂಗಿ ಎಲ್ಲ ವೈಲ್. ಹಿಂತಿರ್ಗ ಹಿಂದೆ ನೋಡಿ, ಹಿಂದೆಲ್ಲ ಆಯ್ತು. ಹೌದಾ, ಹಿಂದೆಲ್ಲ ಆಯ್ತು. ಹೋಯ್ತು ಅಂಗಿ ಹೋಗು ಸೈಲಿ. ಬಸ್ಸಲ್ಲಿ ಹೋಗ್ಬಿಡ್ತೀವಿ. ಅದೇ ಚಪ್ಪಲ್ ಒಳಗೆ ಇಟ್ಟಿತ್ತು. ಎಂತ ಮಾಡೋ ಈಗ? ಏನು ಮಾಡೋದು ಅಂತ ಗೊತ್ತಿಲ್ಲ. ಮನೆ ಹೋಗ್ಲಿಕ್ಕೆ ಏನೂ ಇಲ್ಲ, ಆ ಥರ ಆಯಿತು. ಎಲ್ರಿಗೂ ಫೋನ್ ಮಾಡ್ತಾರೆ, ಯಾರೂ ಇಲ್ಲ ಇವತ್ತು ನಮ್ಮ ಹಣೆ ಬರೋದು ಇಲ್ಲ. ಎಷ್ಟು ಜನ ಇದ್ದಾರೆ ಫ್ರೆಂಡ್ಸು, ಯಾರೂ ಇಲ್ಲ ಇವತ್ತು. ಅದರಲ್ಲೂ ಮಳೆ, ಬಸ್ಸಿಗಂತೂ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಬಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಆ ಥರ ಇದೆ. ಈಗ ಕಾಲೇಜ್ ಬಿಟ್ಟಿರ್ತಾರೆ, ಅಲ್ಲಿ ತುಂಬ ಮಕ್ಳು ಇರ್ತಾರೆ. ನಮ್ಮ ವೀಡಿಯೋಸ್ ನೋಡೋರು ತುಂಬ ಜನ ಇರ್ತಾರೆ. ಅದ್ರ ಮಧ್ಯೆ ನಾವು ಈಗ ನೀರು ಕಾಗೆ ಥರ ಇದ್ದೀವಿ. ಇಲ್ಲಿ ನೋಡಿ, ಒಂದು ಬಟ್ಟೆ ಎಲ್ಲ ನೋಡಿ ಒಂದು ಸ್ವಲ್ಪ. ಯಾರು ಈ ಥರ ಮಾಡ್ತಾರ? ಅಲ್ಲ, ಬಸ್ಸಲ್ಲಿ ಹೋಗೋದು ಅಂತ ಆಗೋದಿಲ್ಲ. ಮತ್ತು ಈಗ ಒಬ್ಬ ಫ್ರೆಂಡಿಗೆ ದೇವ್ರ ಥರ ಸಿಗ ಒಬ್ಬ ಫ್ರೆಂಡ್, ಅವ್ನು ಬರ್ತಾ ಇದ್ದಾನೆ. ಹೆಂಗಾದರೂ ಮಾಡಿ ಇಲ್ಲಿಂದ ಮನೆಗೆ ಫಸ್ಟ್ ಹೋಗ್ಬೇಕು. ಈಗ ನಮ್ಮ ಈ ಗಾಡಿನ ಇಲ್ಲಿ ಇಟ್ಟು ಹೋಗ್ತೀವಿ. ಇದೀಗ ಸೋಮವಾರ ಆಯ್ತು ನಾವು ಸಿಗೋದು. ರಾಯಲ್ ಎನ್ಫೀಲ್ಡ್ ಶೋರೂಮ್ ಅಲ್ಲಿ ಹೋಗ್ಬೋದು. ನನಗೆ ವಾಶ್ ಮಾಡೋದಲ್ಲ ಪಾಪ ಮಾಡ
GT 500 ಕಿಲೋಮೀಟ್ರ್ ಓಡಲಿಲ್ಲ ಅಂತ ತಗೊಂಡಿದ್ದು ಅಷ್ಟೇ ಅಂತ. ಎಲ್ಲ ಹೊಡೆದೋಯ್ತಲ್ಲ ಕಡೆ ಈಗ. ಹೊಡೆದೋಯ್ತಾ? ಇಲ್ಲ ನೋಡು, ವೀಲ್ ಬೆಂಡ್ ಆಗಿದೆ, ಹಿಂಗೆ ಒಳಗಡೆ ಹೋಗಿದೆ. ಹೆಂಗೆ ಕೊಟ್ಟು ದಣ್ಣ ಇದು? ಅವನಿಗೆ ನೋಡ್ತಿರ್ಬೋದು ನಮ್ಮ ವಿಡಿಯೋ, ಈ ಗಾಡಿ ಓನರ್ ನೋಡ್ತಿದ್ರೆ ಗಾಡಿ ನಂದೇ ಅಂತ ಒಂದು ಕಮೆಂಟಲ್ಲಿ ಹೇಳಿ. ಆದರೂ ಸ್ವಲ್ಪ ನಿಧಾನ, ನೆಕ್ಸ್ಟ್ ಗಾಡಿ ರಿಪೇರಿ ಮಾಡಿದ್ಮೇಲೆ ಸ್ವಲ್ಪ ನಿಧಾನ ಹೋಗಿ. ನಾನು ರೊಡ್ಡಿ ಇವನೇನಲ್ಲ, ಆದ್ರೆ ಹೇಳಿದೆ ಒಳ್ಳೆ ಗಾಡಿ ಮಾಡಿದೆ ಪಾಪ. ಗಾಡಿ ಎಷ್ಟಿಂದ ಬೈತಣ್ಣ? ಓಡಲೇ ಇಲ್ಲ ಗಾಡಿ. ಹೈಟ್ ಐತೆ ಗಾಡಿ, ಯಾಕೆ ಹೇಳ? ಇದು ಬಂತು ಎಂತ ಹೇಳ, ಹಿಂದಾಯ್ತು. ಮುಂದೆ ಬಂತಾ? ವೆಯ್ಟ್ ಇಲ್ಲ ಗಾಡಿ, ನಮ್ಮ ಶಾರ್ಟ್ ಗನ್ ಅಷ್ಟು ವೆಯ್ಟ್ ಇಲ್ಲ. ಒಳ್ಳೆ ಆಗ್ತಾ ಅದೇ ಅದ. ಗಾಡಿ ಒಳ್ಳೇದೆ, ಅದು ಅಷ್ಟು ವೆಯ್ಟ್ ಇಲ್ಲ ಮರ, ಶಾರ್ಟ್ ಗನ್ ಅಷ್ಟು ವೆಯ್ಟ್ ಇಲ್ಲ ಇದು. ಓಕೆ ಓಕೆ ಗಾಡಿ. ಗಾಡಿ ಅಷ್ಟೇ ಎಂತ ತಗಿಲ್ಲ ಕಡೆ ಇದ್ದು. ಬರ್ಲಿಲ್ಲ ಇನ್ನು. ಇಲ್ಲಿ ನೋಡ, ಉಲ್ಟಾಕಿರ ಎಲ್ಲಿ ತುಪ್ಪ ತಿನ್ಬೋದು ಈಗ. ನೋಡಿದ್ರೆ ಬೇಜಾರಾಗ್ತದೆ ಪಾಪ. ನಂಬರ್ ನೋಡಿ 6363. ಎಂತದ್ಯಾ ನಂಬರ್ ನೋಡಿ 6363. ಬ್ರೇಕ್ ಲಿವರ್ ಎಲ್ಲ ಕಟ್ಟಾಗಿದೆ. ಬಾಡಿಗೆ ಅಂತ ತಾಗಲ್ಲ ಏನೋ ಪುಣ್ಯ. ಪಾಪ ಅವನೇ ಹೆಂಗಾಗಿರ್ಬೇಡ ಗಾಡಿ ಓನರ್ಗೆ. ಮನ್ಸಿಗೆ ಹೊಸ ಗಾಡಿ 500 ಕಿಲೋಮೀಟರ್ಸ್ ಓಡಲಿಲ್ಲ ಇನ್ನು. ಗೈಸ್ ಇಲ್ಲ, ಈ ಗಾಡಿ ತೆಗುವ, ಎಕ್ಸ್ಪಲ್ಸ್ 210. ಇದನ್ನ ತೆಗುವ, ಯಾವುದಂತ ಕಮೆಂಟಲ್ಲಿ ಹೇಳಿ. ಎಕ್ಸ್ಪಲ್ಸಾ, ಬುಲೆಟಾ, ಇಲ್ಲ ಯಾವುದಂತ ಸ್ವಲ್ಪ ಕಮೆಂಟಲ್ಲಿ ಹೇಳಿ. ಆದಷ್ಟು ಬೇಗ ತೆಗುವ. ಓಕೆ ಅಣ್ಣ, ಮತ್ತೆ ಇದಕ್ಕೆ ಬೆನ್ ತಾಗಿಸ್ಬೇಡ ಕಡೆಗೆ. ಇಲ್ಲಿ ನೋಡಿ ಕೈ ಹಂಗೆ ಏನು ಉಳಿಸಿಲ್ಲ. ಇದೆಲ್ಲ ತಗೊಂಡು ನಾವು ಹೋಗೋದು ಹೌದಾ ಎಲ್ಲಿಗಾದರೂ, ಅಂದರೆ ಈಗ ಬಸ್ಸಲ್ಲಿ ಹತ್ಕೊಂಡು ಹೋಗೋದು ಹೌದಾ? ಇಲ್ಲೊಂದು ಪೀಕ್ ಮೇಲೆ ಕಾಂಟೆಂಟ್ ನಡೀತಾ ಇದೆ, ಪೀಕ್ ಮೇಲೆ ಕಾಂಟೆಂಟ್. ಇಲ್ಲ ನೋಡಿ, ಕ್ರೈನ್ ಮೇಲೆ ಮಾಡ್ತಾ ಇದ್ದಾರೆ, ಆಯಿಲಿಂಗ್ ಮಾಡ್ತಾ ಇದ್ದಾರೆ ಏನೋ, ಆಯಿಲ್ ಅಲ್ಲ ಸಾರಿ ಗ್ರೀಸಿಂಗ್ ಮಾಡ್ತಾ ಇದ್ದಾರೆ ಗೈಸ್. ಅಂತೂ ಇಂತೂ ಅಣ್ಣ ಬಂದ, ದೇವ್ರ ಥರ. ಹೋಗ ಎಂತ ನಾಯಿ ಗ್ಯಾಂಗ್ ಇವತ್ತು ಎಲ್ಲ ಓಡ್ತೀವಿ. ಹೋಗಿ ಮರ, ನಾವು ರೇಕೋಟ್ ಹಾಕೊಳುವ. ಎಂತ ಗ್ಯಾಂಗ್ ನೋಡಿ ಮಳೆ. ಇಲ್ಲ ನೋಡ, ಕೆಲಸ ಇಲ್ವ ನಿಮ್ಮ ಬೇರೆ ಗ್ಯಾಂಗ್ ಮಾಡ್ಕೊಂತಿರ್ಲಿಕ್ಕೆ? ಅಲ್ಲಪ್ಪ ನೋಡಲ್ಲ, ರೋಡ್ ಮತ್ತೆ ಯಾರನ್ನೋ ಬೀಳ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಇವ್ರು. ಇಲ್ಲಿಗ ಪಕ್ಕ ಯಾರ್ದೋ ಬೀಳ್ಸ್ಲಿಕ್ಕೆ ಏನೋ ಹೊಂಚು ಮಾಡ್ತಾ ಇದ್ದಾರೆ ಈಗ. ಬಸ್ ಬಂತು ಕಡ. ಇದು ನಾತ್ಲಡ್ಲ ಅಬ್ಬಬ್ಬ ಕಡ, ಗೌರ್ಮೆಂಟ್ ಕಡ, ಇದ್ರ ರಾಜ್ ಇಲ್ಲ ಕಡ. ಇಲ್ಲ ನೋಡಿ, ಯಾರನ್ನ ಬೀಳ್ಸ್ಲಿಕ್ಕೆ ಪಕ್ಕ ಪ್ಲಾನ್ ಮಾಡ್ತಾರೆ, ಯಾರನ್ನ ಬೀಳ್ಸ್ಲಿಕ್ಕೆ ಪಕ್ಕ ಪ್ಲಾನ್ ಮಾಡ್ತಾ ಇದ್ರು. ಓಂ ನಮಃ ಶಿವಾಯ. ಖುಷಿ ಏನಂದ್ರೆ ನಾನು ರೆನ್ ಕೊಟ್ಟು ಜಿಪ್ ಹಾಕೊಳ್ತೀನಿ, ಜಿಪ್ಪೇ ಬರ್ತಾ ಇಲ್ಲ. ಏನಾಗಿದೆ ಅಂದ್ರೆ ರೆನ್ ಕೊಟ್ಟೆ ಉಲ್ಟಾ ಹಾಕೊಂಡಿದ್ದೀನಿ. ಅರ್ಧ ಗಂಟೆ ನಗಾಡಿದ್ವಿ, ಈಗ ಬ್ಲಾಗ್ ಚಾಲು ಮಾಡ್ತಾರೆ. ಈ ಮಳೆಗೆ ಎಂತ ಮಾಡೋದಲ್ಲ. ಯಾರಾದ್ರೂ ಈ ಭೂಮಿ ಮೇಲೆ ಉಲ್ಟಾ ರೆನ್ ಕೊಟ್ಟು ಹಾಕೊಳ್ತಾರ? ಉಲ್ಟಾ ಎಂತ ಹೇಳುದು? ಇಡೀ ಅಂಗಿ ಚಂಡಿ ಫುಲ್ ಒದ್ದೆ.